ಗ್ಯಾರಂಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಒಂದು ಕೊಲೆ ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು ಏನೇನೆಲ್ಲ ಪರಿಣಾಮ ಆಗಬಹುದು ಅನ್ನೋದಕ್ಕೆ ಉದಾಹರಣೆ. ಮಂಗಳೂರಿನಲ್ಲಿ ನಡೆದ ಸುಹಾಸ್ ಶೆಟ್ಟಿಯ ಮರ್ಡರ್ ಕೇಸ್ ಮೊದಲು ಇದು ಕೋಮು ಗಲಭೆಯಂತೆ ಕಾಣಿಸ್ತಾ ಇದ್ದ ಕೇಸಿಗೆ ಪೊಲೀಸರು ಒಂದು ಅಲ್ಪ ವಿರಾಮವನ್ನ ಹಾಕಿದ್ದಾರೆ. ಹಲವಾರು ಟರ್ನ್ ಟ್ವಿಸ್ಟ್ ಅನ್ನ ಪಡ್ಕೊಂಡಂತ ಕೇಸ್. ಪೊಲೀಸ್ ಇನ್ವೆಸ್ಟಿಗೇಷನ್ ನೋಡಿದ ಮೇಲೆ ಇದು ಕೋಮು ಗಲಭೆ ಅಲ್ಲ, ಗ್ಯಾಂಗ್ ವಾರ್ ಅನ್ನಿಸ್ತಾ ಇದೆ. ಕೊಲೆಯಾಗಿದ್ದು ಸುಹಾಸ್ ಶೆಟ್ಟಿ, ಬಜರಂಗ್ ದಳದ ಕಾರ್ಯಕರ್ತ. ಮಂಗಳೂರಿನಲ್ಲೂ ಒಂದು ವಿಚಿತ್ರ ಮೌನ ಸೃಷ್ಟಿಯಾಗೋಕೆ ಅಷ್ಟು ಸಾಕಿತ್ತು. ಗಲಾಟೆ ಗದ್ದಲ ನಡೀತಾ ಇರೋ ಸಿಟಿಯಲ್ಲಿ ಒಂದು ನೀರವ ಮೌನ ಕಾಡೋ ಸಂದೇಶವೇ ಬೇರೆ. ಸೈಲೆನ್ಸ್ ಕ್ರಿಯೇಟ್ಸ್ ಮೋರ್ ಅಂಡ್ ಮೋರ್ ಟೆನ್ಷನ್ಸ್. ಒಂದು ಮರ್ಡರ್, ಒಂದು ಗೂಂಡಾಗಿರಿ, ಕಾಡುತ್ತಲೇ ಇತ್ತು ಸಾವಿನ ಭಯ. ಸುಹಾಸ್ ಶೆಟ್ಟಿ ಕೇಸಿನಲ್ಲಿ ಇಬ್ಬರು ಹಿಂದೂಗಳಿಗೂ ರಕ್ತ ಸ್ನಾನ. ಏನಿದು ಕೋಡಿಕೆರೆ ಗ್ಯಾಂಗ್ ವಾರ್ ಮಿಸ್ಟರಿ? ರೌಡಿ ಶೀಟರ್ ಕೊಲೆ ಹಿಂದೂ ಮುಸ್ಲಿಂ ಹೋರಾಟ ಆಗಿದ್ದು ಹೇಗೆ? ಗಲಭೆಯಲ್ಲ ಗ್ಯಾಂಗ್ ವಾರ್. ಗಲಭೆಯಲ್ಲ ಗ್ಯಾಂಗ್ ವಾರ್. ಓಕೆ, ಇಷ್ಟಕ್ಕೂ ಇದು ಗಲಭೆ ಅಂತ ಅನ್ನಿಸೋಕೆ ಕಾರಣ ಏನು? ಈಗೇನೋ ಈ ಕೇಸಿಗೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಸುಹಾಸ್ ಶೆಟ್ಟಿ ಮರ್ಡರ್ ಆಗಿದ್ದು ಹಿಂದೂ ಅನ್ನೋ ಕಾರಣಕ್ಕಲ್ಲ, ಕೋಡಿಕೆರೆ ಗ್ಯಾಂಗ್ ಲೀಡರ್ ಅನ್ನೋ ಕಾರಣಕ್ಕೆ ಅನ್ನೋ ಇನ್ಫಾರ್ಮೇಶನ್ ಬರ್ತಾ ಇದೆ. ಅದೆಲ್ಲಕ್ಕಿಂತ ಮೊದಲು ಆ ಮರ್ಡರ್ ಹೇಗಾಯ್ತು, ಆ ಬ್ಲಡಿ ಡೆಡ್ಲಿ ಮರ್ಡರ್ ಕತೆ ಹೇಳ್ತೀವಿ, ನೋಡ್ಕೊಂಡು ಬನ್ನಿ. ಅದು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಕೇಸ್. ಮೊದಲೇ ದೇಶದಲ್ಲೀಗ ಪಹಲ್ಗಾಮ್ ಹತ್ಯಾಕಾಂಡದ ಬೆಂಕಿ ಹೊತ್ತಿ ಉರಿಯುತ್ತಿರುವ ಹೊತ್ತಿನಲ್ಲೇ ರಾಜ್ಯದ ಕೋಮು ಸೂಕ್ಷ್ಮ ಜಿಲ್ಲೆಗಳಲ್ಲಿ ಒಂದಾಗಿರುವ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿಯ ಕೊಲೆಯಾಗಿದ್ದು ಗುರುವಾರ ರಾತ್ರಿ. ಮಂಗಳೂರಿನ ರಸ್ತೆಯಲ್ಲಿಯೇ ನಡೆದಿದ್ದ ಕೊಲೆ ಗಟ್ಟಿ ಗುಂಡಿಗೆ ಸರದಾರರನ್ನು ಬೆಚ್ಚಿ ಬೀಳಿಸುವಂತಿತ್ತು. ಕಿನ್ನಿ ಪದವು ಜಂಕ್ಷನ್ ಮರ್ಡರ್ ಸ್ಪಾಟ್. 6 ಜನ ಹಂತಕರ ನಟೋರಿಯಸ್ ಗ್ಯಾಂಗ್. ಇನೋವಾ ಕಾರ್ನಲ್ಲಿದ್ದ ಸುಹಾಸ್ ಶೆಟ್ಟಿ ಇದ್ದ ಕಾರನ್ನ ಒಂದು ಸ್ವಿಫ್ಟ್ ಕಾರು ಹಾಗೂ ಒಂದು ಮೀನಿನ ಟೆಂಪೋ ಫಾಲೋ ಮಾಡಿಕೊಂಡು ಬಂದು ಡಿಕ್ಕಿಯನ್ನ ಹೊಡೆದಿದ್ವು. ಕಿನ್ನಿ ಪದವು ಜಂಕ್ಷನ್ ಮಂಗಳೂರಿನಲ್ಲಿ ರಾತ್ರಿ ಹೊತ್ತಿನಲ್ಲೂ ಆಕ್ಟಿವ್ ಆಗಿರೋ ಜಾಗ. ಅಲ್ಲೇ ಅಟ್ಯಾಕ್ ಮಾಡಿತ್ತು 6 ಜನ ಹಂತಕರ ಗ್ಯಾಂಗ್. ಸುಹಾಸ್ ಶೆಟ್ಟಿ ಏನು ಕಡಿಮೆ ಆಸಾಮಿಯಲ್ಲ, ಆದ್ರೆ ಆಗ ಅವನ ಕೈಯಲ್ಲಿ ಯಾವುದೇ ಆಯುಧಗಳಿರಲಿಲ್ಲ. ಸುಹಾಸ್ ಶೆಟ್ಟಿ ಹೆದರಿ ಹತ್ತಿರದಲ್ಲೇ ಇದ್ದ ಸಲೂನ್ ಒಂದಕ್ಕೆ ಓಡಿ ಹೋದ. ಅವನನ್ನು ಹೊರಕ್ಕೆ ಎಳೆದುಕೊಂಡು ಬಂದು ರಸ್ತೆಯಲ್ಲಿ ಕೊಚ್ಚಿ ಹಾಕಿದ್ರು. ಸುಹಾಸ್ ಜೊತೆ ಇದ್ದ ಸ್ನೇಹಿತರಿಗೂ ಹೊಡೆತ ಬಿದ್ದಿದ್ವು. ಆದರೆ ಸತ್ತಿದ್ದು ಸುಹಾಸ್ ಶೆಟ್ಟಿ ಮಾತ್ರ. ಹಂತಕರ ಗ್ಯಾಂಗಿನಲ್ಲಿ ಕಾಣಿಸಿಕೊಂಡ ಇಬ್ಬರು ಬುರ್ಕಾದಾರಿ ಮಹಿಳೆಯರು. ಮುಸ್ಲಿಂ ಯುವಕರ ವೇಷಭೂಷಣ ನೋಡಿದವರಿಗೆ ಇದು ಮೇಲ್ನೋಟಕ್ಕೆ ಕೋಮು ಗಲಭೆಯಂತೆ ಕಾಣಿಸಿತ್ತು. ಒಂದು ಮರ್ಡರ್ ಆಯ್ತು ಅಂದಾಗ ಸಾಮಾನ್ಯ ಜನರ ಅಭಿಪ್ರಾಯನೇ ಬೇರೆ ಇರುತ್ತೆ, ಹೋರಾಟಗಾರರ ಮಾತೆ ಬೇರೆ ಇರುತ್ತೆ. ಆದ್ರೆ ಪೊಲೀಸರು ಜನಾಭಿಪ್ರಾಯಕ್ಕೆ ತಕ್ಕಂತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕಾಗಲ್ಲ. ಕಾನೂನು ಸುವ್ಯವಸ್ಥೆ ಜವಾಬ್ದಾರಿಯ ಜೊತೆಗೆ ಅವರು ಈ ಹಂತಕರು ಬಂದಂತ ಹೆಜ್ಜೆಯಲ್ಲೇ
ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಬೇಕು. ಅದನ್ನ ಪೊಲೀಸರು ಮಾಡಿದ್ರು. ಸುಹಾಸ್ ಶೆಟ್ಟಿ ವಯಸ್ಸು 42, ಕಾಡಿಪಳ್ಳ ಕೋಡಿಕೇರಿ ನಿವಾಸಿ, ಬಜರಂಗ ದಳ ಹಿಂದೂ ಕಾರ್ಯಕರ್ತ. ರಾಜ್ಯ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಆಗ್ರಹವನ್ನ ಮಾಡ್ತೇನೆ. ಈ ಘಟನೆಯ ಗಂಭೀರತೆಯನ್ನ ಅರ್ಥ ಮಾಡಿಕೊಂಡು, ಕುಟುಂಬದ ಪರಿಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಂಡು ಪರಿಹಾರವನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. NIA ಇಂದ ತನಿಖೆ ಆಗಬೇಕು. ಸಚಿವರು ಮಾತಾಡಿ ಇಲ್ಲಿ ನಿರಂತರವಾಗಿ ಈ ತರ ಭಯೋತ್ಪಾದನಾ ಚಟುವಟಿಕೆ, ಪಾಕಿಸ್ತಾನ ಜಿಂದಾಬಾದ್, ಪಾಕಿಸ್ತಾನ ಫ್ಲಾಗ್ಗಳು ಆಡೋದು ಈ ಭಾಗದಲ್ಲಿ ಜಾಸ್ತಿ ಆಗಿದೆ. ಮನೇನು ನೋಡಿದ್ರೆ ಪಟ್ಟಣದಲ್ಲೇ ಪಾಕಿಸ್ತಾನದ ಬಹಳ ಜನ ಇದ್ರು. ಇನ್ನು ನಮ್ಮ ಸರ್ಕಾರ ಮೀನಾವೇಶ ಎಣಿಸ್ತಾ ಇದೆ ಕಳಿಸೋದು. ಅದರಿಂದ ಇಲ್ಲಿ ಆ ಒಂದು ಸೆಂಟರ್ ಆಗುವಂಥದ್ದು ಒಳ್ಳೆಯದು. ಕರ್ನಾಟಕ ರಾಜ್ಯದಲ್ಲಿ ಕಳೆದ 1 ವರ್ಷದಲ್ಲಿ ಪೊಲೀಸ್ ಸ್ಟೇಷನ್ ಮೇಲೇನೆ ದಾಳಿ ಮಾಡಿ ಪೊಲೀಸರಿಗೆ ಹೊಡೆದ್ರೆ ಕೂಡ ಸರ್ಕಾರ ಮಾತಾಡ್ತಿಲ್ಲ, ಅವರ ಮೇಲೆ ಕೇಸ್ ಮಾಡ್ತಾ ಇಲ್ಲ. ಹಿಂದೆ 2013ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಅವತ್ತಿದ್ದಂತ ಸಂಘಟನೆಯ ಎಲ್ಲ ಕೇಸ್ಗಳನ್ನು ವಾಪಸ್ ತಗೊಂತು, ಎಲ್ಲ ಅಪರಾಧಿಗಳನ್ನ ರಸ್ತೆಗೆ ಬಿಡ್ತು. ಇದರಿಂದಾಗಿ ಸುಮಾರು 20-23 ಕಾರ್ಯಕರ್ತರು ನಾವು ಕಳ್ಕೊಂಡ್ವಿ ಅವರನ್ನ. ಅದರ ಪರಿಣಾಮ ಇವತ್ತು ಅವರಿಗೆ ಧೈರ್ಯ ಜಾಸ್ತಿ ಆಗಿದೆ. ಹಾಗಾಗಿ ಇವತ್ತು ಎಲ್ಲ ಕಾರಣದಿಂದ ಸುಹಾಸನ ಹತ್ಯೆ ಆಗಿದೆ. ನಿರಂತರವಾಗಿರ್ತಕ್ಕಂಥ ಹಿಂದೂಗಳ ಮೇಲೆ ಹಲ್ಲೆ ಆದಾಗ ಈ ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಮುಖ್ಯಮಂತ್ರಿಗಳು, ಗೃಹ ಇಲಾಖೆ ಕಳೆದ 2 ವರ್ಷಗಳಲ್ಲಿ ಈ ರೀತಿಯ ಘಟನೆಗಳು ನಡೆದಾಗ ತಪ್ಪಿತಸ್ಥರ ಮೇಲೆ ಕಠಿಣವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಇವತ್ತು ಈ ರೀತಿಯ ಹತ್ಯೆಗಳು ನಡೀತಾ ಇದ್ದಾವೆ. ಇವತ್ತು ಮುಸ್ಲಿಂ ಭಯೋತ್ಪಾದಕರು ನಿರಂತರವಾಗಿ ಕರಾವಳಿಯಲ್ಲಿ ಇಂಥ ಘಟನೆ ನಡೀತಾ ಇದೆ. ಇದೇನು ಆ ಪಕ್ಷ ಈ ಪಕ್ಷ ಎಲ್ಲ ಪಕ್ಷಗಳಲ್ಲೂ ಆಗಿದೆ. ಆದರೆ ದುರ್ದೈವ ಅಂದರೆ ಯಾವುದೇ ರೀತಿಯ ಒಂದು ಕ್ರಮಗಳು ಇಂಥ ಸಂದರ್ಭದಲ್ಲಿ ಸಹ ಎಲ್ಲಿ ಸಿಕ್ಕಲ್ಲಿ ಸ್ಪಾಟು ದುಡ್ಡು ಹಾಕುವಂಥ ಒಂದು ಕೆಲಸ ಸರ್ಕಾರ ಮಾಡಬೇಕು. ಅಂತ್ಯ ಸಂಸ್ಕಾರಕ್ಕೆ ಇಡೀ ಮಂಗಳೂರು ಸಾಕ್ಷಿಯಾಗಿತ್ತು. ನಿಷೇಧಾಜ್ಞೆ ಜಾರಿಯಾಗಿತ್ತು. ಅದರ ಮಧ್ಯೆ ಹಿಂದೂಗಳು ಫಿನಿಶ್ ಎಂಬ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ರು. ಕೆಲವು ಮುಸ್ಲಿಂ ಯುವಕರಿಗೆ ಚಾಕು ಹಾಕಿದ ಸುದ್ದಿಗಳು ಪೊಲೀಸರಿಗೆ ಟೆನ್ಷನ್ ಕೊಟ್ಟಿದ್ದವು. ಪೊಲೀಸರಿಗೆ ಟೆನ್ಷನ್ ಹೊಸದೇನಲ್ಲ. ಆದ್ರೆ ಪೊಲೀಸರಿಗೆ ಇರೋದು ಒಂದೇ ಒಂದು ದಾರಿ, ಕಳ್ಳತನನೇ ಆಗ್ಲಿ ಕೊಲೆನೇ ಆಗ್ಲಿ ಅವರು ಕೊಲೆಗಾರರು ಬಂದಂತ ಹಾದಿಯಲ್ಲೇ ರಿಟರ್ನ್ ಆಗಿ ಹೋಗಬೇಕು, ಅಲ್ಲಿ ಹೋಗಿ ಭೇಟಿಯಾಡಬೇಕು. ಪೊಲೀಸರು ಅಲರ್ಟ್ ಇದ್ರು. ಇನ್ವೆಸ್ಟಿಗೇಷನ್, ಈ ಹಂತಕರ ಬೇಟೆ ಒಂದು ಕಡೆ ನಡೀತಾನೆ ಇತ್ತು. ಫೈನಲಿ ಹಂತಕರು ಸಿಕ್ಕಿಬಿದ್ರು. ಪೊಲೀಸ್ ಕಮಿಷನರ್ ಆಗ ಎಂಟ್ರಿ ಕೊಟ್ರು. ವಿಡಿಯೋಗಳದ್ದು ನಾವು ಫೋರೆನ್ಸಿಕ್ ಅನಾಲಿಸಿಸ್ ಮಾಡಿ ಅದರಲ್ಲಿ ಯಾರ್ಯಾರು ವಿಸಿಬಲ್ ಇದ್ರು ಅವ್ರದ್ದು ಹೆಸರುಗಳು ಐಡೆಂಟಿಫೈ ಮಾಡಿದ್ವಿ. ನಂತರ ನಮ್ಮ ತಂಡಗಳು ಅವರೆಲ್ಲರದ್ದು ಐಡೆಂಟಿಫಿಕೇಶನ್ ಮಾಡಿ ಅವ್ರಿಗೆ ಏಡಿಗೆ ಪ್ರಯತ್ನ ಮಾಡಿದ್ದಾರೆ. ನಿನ್ನೆ ರಾತ್ರಿ ನಾವು ಈ ಕೇಸ್ ಸಂಬಂಧಪಟ್ಟ 8 ಜನಕ್ಕೆ ದಸ್ತಗಿರಿ ಮಾಡಿದ್ದೀವಿ. ಈ ಕೇಸಲ್ಲಿ ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್, ಇವರು ಮುಖ್ಯವಾಗಿ ಶಾಂತಿಗುಡ್ಡೆ ವಿಲೇಜ್ ಇಂದ. ಅಬ್ದುಲ್ ಸಫಾನ್ ಮೇಲೆ 2023 ಒಂದು ಮರಣಾಂತಿಕ ಹಲ್ಲೆ ಆಗ್ತದೆ. ಅವಾಗ ಧನ್ರಾಜ್ ಮತ್ತು ಪುನೀತ್ ಮತ್ತು ಪ್ರಶಾಂತ್ ಅಂತವರು ಹಲ್ಲೆ ಮಾಡಿ ಅವ್ರಿಗೆ ಗಾಯ ಮಾಡ್ತಾರೆ. ಎಸ್, ಒಬ್ರಲ್ಲ ಇಬ್ರಲ್ಲ, ಒಟ್ಟು 8 ಜನ ಹಂತಕರು. ಮೊದಲ ಆರೋಪಿ ಅಬ್ದುಲ್ ಸಫ್ವಾನ್, ಎರಡನೇ ಆರೋಪಿ ನಿಯಾಜ್, ಮೊಹಮ್ಮದ್ ಮುಜ್ಮಿಲ್, ಕಲಂದರ್ ಶಾಫಿ, ರಂಜಿತ್, ನಾಗರಾಜ್, ಮಹಮ್ಮದ್ ರಿಜ್ವಾನ್ ಹಾಗೂ ಆದಿಲ್. ಆರೋಪಿಗಳ ಲಿಸ್ಟ್ನಲ್ಲಿ ಅವರಿಬ್ಬರ ಹೆಸರು. ಆನಂತರವೇ ಪೊಲೀಸರಿಗೆ ಸಿಕ್ತು ಸ್ಪಷ್ಟ ಚಿತ್ರ. ಕೋಮುಗಲಭೆಯಲ್ಲ, ಗ್ಯಾಂಗ್ ವಾರ್ ಅನ್ನೋ ಕ್ಲಾರಿಟಿ. ಈ 8 ಜನ ಲಿಸ್ಟ್ನಲ್ಲಿ ಇಬ್ಬರಿದ್ದಾರಲ್ಲ, ರಂಜಿತ್ ಮತ್ತು ನಾಗರಾಜ್. ಈ ಇಬ್ಬರು ಅರೆಸ್ಟ್ ಆದ ನಂತರವೇ ಇದು ಕೋಮುಗಲಭೆಯಲ್ಲ, ಗ್ಯಾಂಗ್ ವಾರ್ ಅನ್ನೋ ತೀರ್ಮಾನಕ್ಕೆ ಬಂದಿದ್ದು ಪೊಲೀಸರು. ಈ ಜಿಲ್ಲೆಗಳಲ್ಲಿ ಶಾಂತಿಯನ್ನ ಹಾಳು ಮಾಡೋದಕ್ಕೆ ಅಂತ ದುಷ್ಟ ಶಕ್ತಿಗಳಿಗೆ ನಾವು ಬಿಡೋದಿಲ್ಲ. ಯಾವ ಕಮ್ಯುನಲ್ ಫೋರ್ಸಸ್ಗಳು ಕೂಡ ಅವರು ಯಾವುದೇ ಸಮುದಾಯದವರಾಗಲಿ ಅವರನ್ನ ಕಾನೂನು ಉಲ್ಲಂಘನೆ ಮಾಡೋದಕ್ಕೆ ಬಿಡೋದಿಲ್ಲ.
ಪೊಲೀಸರು ಹಿಂದೂ ಮುಸ್ಲಿಂ ಕೋಮು ಗಲಭೆಯ ಆಂಗಲ್ ಅಲ್ಲಿ ನೋಡ್ಲೇ ಇಲ್ಲ ಅನ್ನೋಕ್ಕಾಗಲ್ಲ. ಆ ಡೌಟ್ ಅಲ್ಲೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅಟ್ ದಿ ಸೇಮ್ ಟೈಮ್ ರೌಡಿಸಂ ಆಂಗಲ್ ಅಲ್ಲೂ ಕೂಡ ತನಿಖೆ ಮಾಡಿದ್ದಾರೆ. ಆಗ ಈ ಕ್ರಿಮಿನಲ್ಸ್ ಸಿಕ್ಕಿ ಬಿದ್ದಿದ್ದಾರೆ. ದಿನಾಂಕ ಏಪ್ರಿಲ್ 27. ಸುಹಾಸ್ ಶೆಟ್ಟಿ ಹತ್ಯೆಗೂ ಮುನ್ನ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿ ಕೊಲೆಯಾಗಿದ್ದ ಅಶ್ರಫ್. ಸುಹಾಸ್ ಶೆಟ್ಟಿ ಮರ್ಡರ್ ಆಗೋಕೆ ಮೊದಲು 4 ದಿನದ ಹಿಂದೆ ಮಂಗಳೂರು ಸಿಟಿ ಹೊರಗಡೆ ಉಡುಪು ಅನ್ನೋ ಕಡೆ ಒಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇತ್ತು. ಆ ಮ್ಯಾಚಿನ ಮಧ್ಯೆ ಮಾತಿಗೆ ಮಾತು ಬೆಳೆದು ಅಶ್ರಫ್ ಅನ್ನೋ ಯುವಕ ಕೊಲೆಯಾಗಿದ್ದ. ಆತ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ದಕ್ಕೆ ಕೊಲೆಯಾದ ಅನ್ನೋ ಮಾಹಿತಿ ಇತ್ತು. ಅಶ್ರಫ್ ಮರ್ಡರ್ ಆದ 4 ದಿನಕ್ಕೆ ನಡೆದ ಸುಹಾಸ್ ಶೆಟ್ಟಿ ಕೊಲೆ. ಅದಕ್ಕೆ ರಿವೆಂಜ್ ಇರಬಹುದಾ? ಆ ಅನುಮಾನವು ಪೊಲೀಸರಿಗೆ ಇತ್ತು. ಆದ್ರೆ ತನಿಖೆಯಲ್ಲಿ ಗೊತ್ತಾಗಿದ್ದೇ ಬೇರೆ. ಸುಹಾಸ್ ಶೆಟ್ಟಿ ಕೊಲೆಗೆ ದ್ವೇಷವೇ ಕಾರಣ. ಒಂದು ಕೊಲೆ, ಒಂದು ಗುಂಡಾಗಿರಿ, ಮತ್ತೊಂದು ಹಿಸ್ಟ್ರಿ. 2022 ಫಾಜಿಲ್ ಹತ್ಯೆಗೆ ಸೇಡು. 2023ರಲ್ಲಿ ನಡೆದ ಒಂದು ಹಲ್ಲೆ. ಇವರು ಮುಖ್ಯವಾಗಿ ಶಾಂತಿಗುಡ್ಡೆ ವಿಲೇಜಿಂದ ಅಬ್ದುಲ್ ಇವರು ಸುಹಾಸ್ ಶೆಟ್ಟಿ ಇದ್ದು ಸ್ನೇಹಿತರುಗಳು. ನಂತರ ಇವರು ಎಲ್ಲ ಜೈಲಿಗೆ ಹೋಗ್ತಾರೆ. ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅನ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿ ಒಂದ್ ದಿವಸ ಅವ್ರಿಗೆ ಕೊಲೆ ಮಾಡ್ತಾನೆ ಅಂತ. ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ. ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು. ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಮಿಡಿಲ್ ಅವರು ನೋನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಬ್ ಭೇಟಿ ಮಾಡ್ತಾರೆ. ಈಗ ಯಂಗರ್ ಬ್ರದರ್ ಆಫ್ ಫಾಜಿಲ್ ಅವ್ರದ್ದು 2022 ಅಲ್ಲಿ ಕೊಲೆ ಆಗಿತ್ತು. ಸೊ ಕೊಲೆ ಮುಖ್ಯ ಆರೋಪಿ ಸುಹಾಸ್ ಶೆಟ್ಟಿ. ಸುಹಾಸ್ ಶೆಟ್ಟಿ ಆ ಪ್ರಕರಣದಲ್ಲಿ 1 ವರ್ಷ ಜೈಲಲ್ಲಿ ಇದ್ರು. ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ರು. ಸೊ ಆದಿಲ್ ಜೊತೆ ಮಾತಾಡ್ಕೊಂಡು ಅವರು ಅವ್ರಿಗೆ ಫಿನಿಶ್ ಮಾಡ್ಲಿಕ್ಕೆ ಒಂದು ಸ್ಕೆಚ್ ಹಾಕ್ತಾರೆ. ಆ ಸಮಯದಲ್ಲಿ ಒಟ್ಟಾರೆ ಒಂದು 5 ಲಕ್ಷದ ಮಾತುಗಳು ಆಗ್ತದೆ. 3 ಲಕ್ಷ ಆದಿಲ್ ಇವರಿಗೆ ಅಡ್ವಾನ್ಸ್ ಕೊಡ್ತಾರೆ. 2022ರಲ್ಲಾಗಿದ್ದ ಫಾಜಿಲ್ ಅನ್ನೋ ವ್ಯಕ್ತಿಯ ಮರ್ಡರ್ ಆಗಿತ್ತಲ್ಲ, ಆ ಕೇಸ್ನಲ್ಲಿ ಈ ಸುಹಾಸ್ ಶೆಟ್ಟಿ ನಂಬರ್ 1 ಆರೋಪಿ. ಕೊಲೆಯಾಗಿದ್ದ ಫಾಜಿಲ್ ಇದ್ನಲ್ಲ, ಆತನ ತಮ್ಮ ಆದಿಲ್ ಮೆಹರೂಬ್. ಆತ ಅಣ್ಣನ ಕೊಲೆಗೆ ಸೇಡು ತೀರಿಸಿಕೊಳ್ಳೋ ಹಠಕ್ಕೆ ಬಿದ್ದಿದ್ದ. ಅದೇ ವೇಳೆ ಆತನಿಗೆ ಅಬ್ದುಲ್ ಸಫ್ವಾನ್ ಭೇಟಿಯಾಗಿದ್ದ. ಆತನಿಗೆ ಈ ಸುಶಾಂತ್ ಶೆಟ್ಟಿ ಇದ್ದಾನಲ್ಲ, ಆತನದ್ದೇ ಗ್ಯಾಂಗಿನ ಪ್ರಶಾಂತ್ ಅನ್ನೋನ ಗೂಂಡಾಗಿರಿ ಮಾಡಿದ್ದ. ಆತನಿಗೆ ಪ್ರಶಾಂತ್ ಮೇಲೆ ಸೇಡಿತ್ತು. 2022ರಲ್ಲಿ ಆಗಿದ್ದ ಫಾಜಿಲ್ ಅನ್ನೋ ವ್ಯಕ್ತಿಯ ಮರ್ಡರ್ ಆಗಿತ್ತಲ್ಲ, ಆ ಕೇಸ್ನಲ್ಲಿ ಈ ಸುಹಾಸ್ ಶೆಟ್ಟಿ ನಂಬರ್ 1 ಆರೋಪಿ. ಆತನ ತಮ್ಮ ಆದಿಲ್ ಮೆಹರೂಬ್. ಆತ ಅಣ್ಣನ ಕೊಲೆ ಸೇಡು ತೀರಿಸಿಕೊಳ್ಳೋ ಹಠಕ್ಕೆ ಬಿದ್ದಿದ್ದ. ಅದೇ ವೇಳೆ ಆತನಿಗೆ ಅಬ್ದುಲ್ ಸಫ್ಜಾನ್ ಭೇಟಿಯಾಗಿದ್ದ. ಆತನಿಗೆ ಈ ಸುಶಾಂತ್ ಶೆಟ್ಟಿ ಇದ್ದನಲ್ಲ, ಆತನದ್ದೇ ಗ್ಯಾಂಗಿನ ಪ್ರಶಾಂತ್ ಅನ್ನವನು ಗುಂಡಾಗಿರಿ ಮಾಡಿದ್ದ. ಆತನಿಗೆ ಪ್ರಶಾಂತ್ ಮೇಲೆ ಸೇಡಿತ್ತು. ಆದಿಲ್ಗೆ ಅಣ್ಣನ ಕೊಲೆಯ ಸೇಡು. ಸಫಾನ್ಗೆ ಹೊಡೆತ ತಿಂದಿದ್ದ ಅವಮಾನದ ಸೇಡು. ಆದಿಲ್ಗೆ ಅಣ್ಣನನ್ನು ಕೊಂದವರ ರಕ್ತ ನೋಡುವ ಸೇಡು. ಇನ್ನೊಬ್ಬನಿಗೆ ಹೇಗಾದ್ರೂ ಮಾಡಿ ಪ್ರಶಾಂತನನ್ನು ಕೊಂದು ಅವಮಾನದ ಸೇಡು ತೀರಿಸಿಕೊಳ್ಳೋ ಸೇಡು. ಇಬ್ಬರು ಜೊತೆಯಾದ್ರು. ಸಫ್ಜಾನ್ಗೆ ಸೇಡು ಇದ್ದದ್ದು ಪ್ರಶಾಂತ್ ಮೇಲೆ. ಆದ್ರೆ ಆತನಿಗೆ ಫಾಜಿಲ್ ಪ್ರಶಾಂತ್ ಮೇಲೆ ಯಾಕೆ? ಆತನ ತಾಕತ್ತೆ ಸುಹಾಸ್ ಶೆಟ್ಟಿ. ಅವನನ್ನೇ ಹೊಡೆದ್ರೆ ಕೇಲ್ ಕತಂ ಎಂದು ಹೇಳಿದ್ದ. ಏಕೆಂದ್ರೆ ಸಫ್ಜಾನ್ಗೆ ಎಲ್ಲಿ ಪ್ರಶಾಂತ್ ಶೆಟ್ಟಿ ತನ್ನನ್ನ ಕೊಂದು ಬಿಡ್ತಾನೋ ಎಂಬ ಭಯವಿತ್ತು. ಅದು ಸಾವಿನ ಭಯ. ಹಾಗೆ ಸಾವಿನ ಭಯಕ್ಕೆ ಬಿದ್ದವನಿಗೆ ಸಾಥ್ ಕೊಟ್ಟಿದ್ದವನು ಆದಿಲ್.
ಅಣ್ಣನ ಸಾವಿಗೆ ಸೇಡು ತೀರಿಸಿಕೊಳ್ಳೋ ಪ್ರತಿಜ್ಞೆ ಮಾಡಿ ಹೊಂಚು ಹಾಕುತ್ತಿದ್ದ. 5 ಲಕ್ಷಕ್ಕೆ ಸುಹಾಸ್ ಶೆಟ್ಟಿ ಮರ್ಡರ್ ಡೀಲ್. ಹಂತಕರ ಗ್ಯಾಂಗಿಗೆ ಎಂಟ್ರಿ ಕೊಟ್ರು ರಂಜಿತ್ ನಾಗರಾಜ್. ಅವ್ರಿಗೆ ಕೂಡ ಅವರು ಕರೀತಾರೆ. 15 ದಿವಸ ಹಿಂದೆ ನಾಗರಾಜ್ ಮತ್ತು ರಂಜಿತ್ ಕೂಡ ಬಂದು ಸಪಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ. ನಂತರ ಇವರು ಸ್ವಲ್ಪ ಇವರಿಗೆ ಫಾಲೋಅಪ್ ಮಾಡಿದ್ದಾರೆ. ಈ ಕೃತ್ಯದಲ್ಲಿ ಅವರಿಗೆ ಮತ್ತೊಮ್ಮೆ ಸರಿ ರಿಜ್ವಾನ್ ಇಂದ ಕೂಡ ಸಹಯೋಗ ಸಿಕ್ಕಿದೆ ಮತ್ತು ಕೆಲವರು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅವ್ರದ್ದು ಮೂವ್ಮೆಂಟ್ ಬಗ್ಗೆ. ಸೊ ಇದಕ್ಕಿಂತ 2 ಟೈಮ್ ಮುಂಚೆ ಕೂಡ ಅವ್ರ ಮೇಲೆ ಅಟೆಂಪ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಅದು ಸಕ್ಸಸ್ಫುಲ್ ಆಗ್ಲಿಲ್ಲ. ಮೊನ್ನೆ ಅವ್ರದ್ದು ಎಕ್ಸಾಕ್ಟ್ ಮೂವ್ಮೆಂಟ್ ಸಪಾನ್ ತಂಡಕ್ಕೆ ಗೊತ್ತಾಗುತ್ತೆ. ಆವಾಗ ಇಮಿಡಿಯೇಟ್ಲಿ ಅವರು 2 ವೆಹಿಕಲ್ ಅಲ್ಲಿ ಈ ಕೃತ್ಯಕ್ಕೋಸ್ಕರ ಅವರು ಆಕ್ಚುಲಿ 2 ವೆಹಿಕಲ್ಸ್ ಹೈರ್ ಮಾಡಿದ್ರು. ಒಂದು ಬೊಲೆರೋ ಪಿಕಪ್ ವೆಹಿಕಲ್, ಒಂದು ಸ್ವಿಫ್ಟ್. ಸೊ 2 ವೆಹಿಕಲ್ ಅಲ್ಲಿ ಎತ್ತಿಕೊಂಡು 7 ಜನ ಅವ್ರಿಗೆ ಚೇಸ್ ಮಾಡ್ತಾರೆ ಮತ್ತು ಒಂದು ರೈಟ್ ಲೊಕೇಶನ್ ಅಲ್ಲಿ ಮೊದಲೇ ಬೊಲೆರೋ ಪಿಕಪ್ ಇಂದ ಅಡ್ಡ ಹಾಕಿ ಆಮೇಲೆ ಸ್ವಿಫ್ಟ್ ಇಂದ ಹಲ್ಲೆ ಮಾಡಿ ಆ ಸ್ಥಳದಲ್ಲಿ ಅವ್ರಿಗೆ ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕೊಲೆ ನಡೆದಿದ್ದು ಹಾಗೆ. ಸುಹಾಸ್ ಶೆಟ್ಟಿ ಕೊಲೆಯಾಗೋಕೆ 2 ದಿನ ಮೊದಲೇ ಸ್ಕೆಚ್ ಹಾಕಿದ್ರಾದ್ರು ಅದೃಷ್ಟ ಆಗ ಸುಹಾಸ್ ಶೆಟ್ಟಿ ಬೆನ್ನಿಗಿತ್ತು. ಆದ್ರೆ ಬುಧವಾರ ರಾತ್ರಿ ಹಾಗಾಗಲಿಲ್ಲ. ಕೋಡಿಕೆರೆ ಗ್ಯಾಂಗ್ ಲೀಡರ್ ಸುಹಾಸ್ ಶೆಟ್ಟಿ ಜೊತೆಗಿದ್ದವರು ಮಿಸುಕಾಡೋಕು ಬಿಡದೆ ನಡು ರಸ್ತೆಯಲ್ಲೇ ಅಟ್ಟಾಡಿಸಿಕೊಂಡು ಕೊಚ್ಚಿ ಕೊಂದು ಹಾಕಿದ್ದಾರೆ. ಚಾಪ್ಟರ್ ಕ್ಲೋಸ್. ಅದು ಕೋಮು ದ್ವೇಷದ ಕೊಲೆಯಂತೂ ಅಲ್ಲ, ರೌಡಿ ಶೀಟರ್ ಒಬ್ಬನ ಕೊಲೆ ಅಂತಿದ್ದಾರೆ ಹೋಮ್ ಮಿನಿಸ್ಟರ್. ಅಂದಾಗೆ ಈತನ ವಿರುದ್ಧ ರೌಡಿ ಶೀಟರ್ ಓಪನ್ ಆಗಿದ್ದು ಕೂಡ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅಂತಾರೆ. ಹಾಗಾದ್ರೆ ಕೊಲೆಯಲ್ಲಿ ಎಲ್ಲರೂ ಕೂಡ ಕೇವಲ ಪೊಲಿಟಿಕಲ್ ಗೇಮ್ ಆಡಿದ್ರ? ಈ ಪ್ರಶ್ನೆಗೆ ಉತ್ತರವನ್ನ ರಾಜಕೀಯ ನಾಯಕರೇ ಕೊಡಬೇಕು. ಸುಹಾಸ್ ಶೆಟ್ಟಿ ಕೊಲೆಯ ಹಿಂದೆ ನಿಗೂಢ ಶಕ್ತಿ. ಹೌದು, ಅನುಮಾನಕ್ಕೆ ಆಸ್ಪದವೇ ಇಲ್ಲದಂತೆ ನಡೆದಿರೋ ಈ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದ 8 ಆರೋಪಿಗಳ ಪಟ್ಟಿಯಲ್ಲೇ ನಾಗರಾಜ್ ಮತ್ತು ರಂಜಿತ್ ಅನ್ನೋ 2 ಹಿಂದೂಗಳ ಹೆಸರು ಬಾರದೆ ಹೋಗಿದ್ರೆ ಇದಕ್ಕೆ ಅಕ್ಷರಶಃ ಕೋಮುಗಲಭೆಯ ಬೆಂಕಿ ಹೊತ್ತಿಕೊಳ್ಳುತ್ತಾ ಇತ್ತು. ರಂಜಿತ್ ಮತ್ತು ನಾಗರಾಜ್ 2 ಆರೋಪಿಗಳು ಚಿಕ್ಕಮಗಳೂರಿನವರಾದ್ರೆ ಉಳಿದ 6 ಆರೋಪಿಗಳಲ್ಲಿ 5 ಅಬ್ದುಲ್ ಸಫ್ಜಾನ್, ನಿಯಾಜ್, ಮೊಹಮ್ಮದ್ ಮುಜ್ಮಿಲ್, ಕಲಂದರ್ ಶಾಫಿ, ಮೊಹಮ್ಮದ್ ರಿಜ್ವಾನ್ ಹಾಗೂ ಆದಿಲ್ ಎಲ್ಲರೂ ಮಂಗಳೂರು, ಉಡುಪಿ ಜಿಲ್ಲೆಯವರು. ಒಬ್ಬ ಮೊಹಮ್ಮದ್ ಮುಜ್ಮಿಲ್ ಮಾತ್ರ ಬೆಂಗಳೂರಿನವನು. ಸೊ ಫೈನಲ್ ಆಗಿ ಹೇಳಬೇಕಂದ್ರೆ ಕೊಲೆಯಾದ ರೋಹಿತ್ ಶೆಟ್ಟಿ ಹಿಂದೂ ಕಾರ್ಯಕರ್ತ ಹೌದು, ಆದ್ರೆ ಕೊಲೆಯಾಗಿದ್ದು ರೌಡಿ ಶೀಟರ್ ಅನ್ನೋ ಕಾರಣಕ್ಕೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುವುದು ಗೃಹ ಸಚಿವರ ಗುರಿಯಾಗಿದೆ. ಅದಕ್ಕಾಗಿ ಜಿ ಪರಮೇಶ್ವರ್ ಅವರಿಗೆ SCF ಸ್ಥಾಪನೆ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ. SCF ಅಂದ್ರೆ ಆಂಟಿ ಕಮ್ಯುನಲ್ ಬೋರ್ಡ್. ಅದರ ಉದ್ದೇಶವೇ ಕೋಮುಗಲಭೆ ಆಗದಂತೆ ತಡೆಯುವುದು. ಯಾರು ಇನ್ಮೇಲೆ ಪ್ರೊವೊಕೇಟಿವ್ ಭಾಷಣಗಳು ಮಾಡ್ತಾರೆ, ಹೇಳಿಕೆಗಳನ್ನು ಕೊಡ್ತಾರೆ, ಅವರ ಮೇಲೆ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂತ ಹೇಳಿ ಈಗಾಗಲೇ ನಾವಿಬ್ರು ಕೂಡ ನಮ್ಮ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ನಾವು ವಿ ವಿಲ್ ಹ್ಯಾಂಡಲ್ ದೆಮ್ ವಿತ್ ಐರನ್ ಹ್ಯಾಂಡ್. ಹೌದು, ಹಾಗಾಗಬೇಕು. ಸುಹಾಸ್ ಶೆಟ್ಟಿಯು ಮರ್ಡರ್ ಆಗಬಾರ್ದು, ಫಾಜಿಲ್ ಕೂಡ ಮರ್ಡರ್ ಆಗಬಾರ್ದು ಅಂತದ್ದೊಂದು ದಿಟ್ಟತನದ ಹೆಜ್ಜೆ ಇಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್. ಸರ್ಕಾರದ ಈ ನಿರ್ಧಾರಕ್ಕೆ ಹಿಂದೂ ಮುಖಂಡರು ಜೊತೆಯಾಗಬೇಕಿದೆ, ಮುಸ್ಲಿಂ ಮುಖಂಡರು ಕೈ ಜೋಡಿಸಬೇಕಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಧರ್ಮದ ರೌಡಿ ಶೀಟರ್ಗಳನ್ನ ಮಟ್ಟ ಹಾಕೋದಕ್ಕೆ ಕೈ ಜೋಡಿಸಬೇಕಾದ ಅಗತ್ಯವಂತೂ ಇದೆ. ಗಲಭೆಯಲ್ಲ, ಗ್ಯಾಂಗ್ ವಾರ್ ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.